ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ನಮಸ್ಕಾರ, ನಮ್ಮ ಗೌರವವನ್ನು ಸಲ್ಲಿಸ್ತಾರೆ. ಹಾಗೆ ಮತ್ತೊಬ್ಬ ನಡೆದಾಡುವ ದೇವರು, ನಮ್ಮ ಸಮುದಾಯದ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ನಿರ್ಮಲಾ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸ್ತಾ, ಒಕ್ಕಲಿಗ ಕೇವಲ ಉದ್ಯೋಗಿಗಳಲ್ಲ, ಉದ್ಯಮಿಗಳಾಗಬೇಕು. ಇಡೀ ಕೋಲಾರದಿಂದ ಮೊದಲುಗೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಉದ್ಯಮಿಗಳು ಸಾಧನೆ ಮಾಡೋದ್ರಲ್ಲಿ ನಮ್ಮಗಳ ಒಂದು ಮಧ್ಯದಲ್ಲಿ ಒಂದು ಆರ್ಥಿಕವಾದಂಥ ಸಾಮಾಜಿಕ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ 4 ವರ್ಷಗಳ ಹಿಂದೆ ನಮ್ಮೆಲ್ಲರ ಹಿರಿಯರು ಮತ್ತು ಸಮುದಾಯದ ಮುಖಂಡರು ಅಂತ ಗೌರವಿತ ಜಯರಾಮ್ ರಾಯಪುರ್ ಸರ್ ಅವರು ಉದ್ಯಮಿ ಒಕ್ಕಲಿಗ ಪರಿಸರ ಅಂತಕ್ಕಂಥ ಒಂದು ಸಂಸ್ಥೆ ಹುಟ್ಟುಹಾಕಿದೆ. ಈ ಒಂದು ಸಂಸ್ಥೆ ತಮಗೆಲ್ಲ ಗೊತ್ತಿದ್ದಂಗೆ ಸರಿಸುಮಾರು 4 ವರ್ಷಗಳ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ನಡೀತಾ ಇದೆ. ನಿಮ್ಮೆಲ್ಲ ಕೂಡ ನಡೀತಾ ಇದೆ. ಇದು ಒಂದು ಭಾಗ. ಅಂದ್ರೆ ಸ್ವಾಮೀಜಿಗಳು ಸಮಾಜದ ಹಿತದೃಷ್ಟಿಯಿಂದ ಶಿಕ್ಷಣಕ್ಕೆ ಕೊರತೆ ಆಗಬಾರದು, ಬಡ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳ ಜೊತೆಯಾಗಿ ವಸತಿ ನಿಲಯಗಳನ್ನು ನೀಡಿ ಸಮುದಾಯದಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಸರಿಪಡಿಸ್ತಕ್ಕಂಥ ಒಂದು ರೀತಿಯಲ್ಲಿ ಅವರ ಒಂದು ದಿವ್ಯವಾಣಿ ಮತ್ತೆ ಒಂದು ಜೀವಚೇತನ ಮತ್ತೆ ಆಶೀರ್ವಚನ ನೀಡತಕ್ಕಂಥ ಒಂದು ಸಂಸ್ಥೆ. ಆದ್ರೆ ಶೈಕ್ಷಣಿಕದಲ್ಲಿ ಸಾಧನೆ ಮಾಡಬೇಕು ಮತ್ತೆ ದೊಡ್ಡ ಮಟ್ಟದ ಒಂದು ಸಂಘಟನೆ ಆಗಬೇಕು, ಬೇರೆ ಸಮುದಾಯಗಳು ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ದೂರದೃಷ್ಟಿ ಇಟ್ಕೊಂಡು ಒಕ್ಕಲಿಗರ ಸಂಘ ಇವತ್ತು ಕಾರ್ಯನಿರ್ವಹಿಸ್ತದೆ. ಈ 3 ಕೂಡ ಪರ್ಯಾಯವಾಗಿ 3 ಕೂಡ ಒಂದಕ್ಕೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಮುದಾಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ, ಅದು ಕೋಲಾರ ತಾಲೂಕಲ್ಲಿ ಸುಮಾರು 100 ಸಮುದಾಯಗಳಿದ್ದು ಸಹ ಇವತ್ತು ಒಕ್ಕಲಿಗ ಸಮುದಾಯ 5 ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರಲ್ಲಿ 4 ಅಭ್ಯರ್ಥಿಗಳು ಅದು ತಾಲೂಕಿನವರು, ಅದು ಒಕ್ಕಲಿಗ ಸಮುದಾಯದವರು ಆದರು ಅಂತಕ್ಕಂಥ ಒಂದು ದೊಡ್ಡ ಒಂದು ಹೆಮ್ಮೆ ಮತ್ತು ಹೆಗ್ಗಳಿಕೆಯ ಪಾತ್ರ ಸಂದರ್ಭದಲ್ಲಿ ಇವತ್ತು ಅವರು ಸಮುದಾಯದಿಂದ ಜೊತೆಗೆ ಉದ್ಯಮಿ ಒಕ್ಕಲಿಗ ಸಂಸ್ಥೆಯಿಂದ ಇವತ್ತು ಸಹ ಗೌರವ ಸನ್ಮಾನ ಮಾಡತಕ್ಕಂಥ ಒಂದು ವೇದಿಕೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸಕ್ತ ಈ ಒಂದು ಗೌರವಕ್ಕೆ ಭಾಜನರಾಗಿರ್ತಕ್ಕಂಥ ನೂತನ ಅಧಿಕಾರಿಗಳಾದಂಥ ಎ ಮಧುರವರು, ಪಿ ವರುಣಗೌಡರು, ಉಲ್ಲಾಸ್ ಅವರ ಮಾತೃಶ್ರೀಯವರು, ಸಾಗರ್ ಅವರು, ಹಾಗೆ ಲೋಕಸಭಾ ಸದಸ್ಯರುಗಳಾದಂಥ ವಿಧಾನ ಪರಿಷತ್ ಸದಸ್ಯರುಗಳಾದಂಥ ಗೋವಿಂದ ಮಂಡಲವಾದಂಥ ಗೋವಿಂದರಾಜನವರು, ಹಾಗೆ ನಮ್ಮ ಅನಿಲ್ ಕುಮಾರ್ ಅವರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಅಂತ ನಮ್ಮ ರವಿಶಂಕರ್ ಅವರು, ಹಾಗೆ ಈ ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಅಂತ ಅಂಬರೀಶ್ ಅವರು, ಒಕ್ಕಲಿಗ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಅವರು, ಈ ಒಂದು ಸಂಸ್ಥೆಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು, ಹಾಗೆ ಹೊಸಕೋಟೆಯಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳು, ಮುಖಂಡರು, ಜೊತೆಗೆ ಈ ಸಮುದಾಯದ ಮುಖಂಡರು ಏನಿದ್ದೀರಿ, ಒಂದು ಹಂತದಲ್ಲಿ ಇಲ್ಲಿ IAS ಮತ್ತು UPSC ಸಾಧನೆ ಮಾಡತಕ್ಕಂಥ ಒಂದು ಮುಖಂಡರು ಅಧಿಕಾರಿಗಳಿದ್ದಾರೆ. ಸರಿಸಮಾನವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ದೊಡ್ಡ ಮಟ್ಟದ ಒಂದು ಸಮೂಹನೇ ಇವತ್ತು ವಿಷಯ. ಇದು ಸಾಧನೆಯಲ್ಲಿ ಸಾಧನೆ ಮಾಡತಕ್ಕಂಥ ಒಂದು ಸಮುದಾಯ. ಇಲ್ಲಿ ಸೇರಿರ್ತಕ್ಕಂಥವರು ಹಂತದ ಒಂದು ಮುಖಂಡರು, ಜೊತೆಗೆ ಮಾಧ್ಯಮಿಕರು, ಮತ್ತೆ ವಿಶೇಷವಾಗಿ ಈ ಒಂದು ವೇದಿಕೆ ನಿರ್ಮಾಣ ಮಾಡಿ ಸಮುದಾಯದವರೇ ಆದಂಥ ಈ ಒಂದು ಹೋಟೆಲ್ನ ಉದ್ಯಮಿ ಆದಂಥ ಒಲಿವೆ ಹೋಟೆಲ್ನ ಸಂಸ್ಥಾಪಕರು ಆದಂಥ ನಮ್ಮ ಓಂ ಪ್ರಕಾಶ್ ಅವರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಮತ್ತು ಸ್ವಾಗತ ಕೋರ್ತಾ, ನಮಗೆಲ್ಲರೂ ಕೂಡ ಕೋಲಾರ ಹುಟ್ಟು ಮತ್ತು ಇತಿಹಾಸ ನಾವು ಹುಟ್ಟುಳಿದಿರೋದು ನಮಗೆಲ್ಲ ಮಾಹಿತಿ. ಆದರೂ ಸಹ ಒಕ್ಕಲಿಗರ ಹೆಸರಾಗಿ ನಾವು ಹೇಳೋದಾದ್ರೆ ಕೋಲಾರ ಇತಿಹಾಸ ಸರಿಸುಮಾರು 400 ವರ್ಷ ಕ್ರಿಸ್ತಶಕ. ಆ ಸಮಯದಲ್ಲಿ ನೋಡೋದಾದ್ರೆ ಗಂಗರು ಅಂತಕ್ಕಂಥ ಒಂದು ಆಡಳಿತ ಎನ್ನುವ ಸಂಸ್ಥಾನ ನಡೆಸಿತ್ತು. ಅದು ಕೂಡ ಮೂಲ ಒಕ್ಕಲಿಗ ಸಂಸ್ಥಾನ ಇರ್ತಕ್ಕಂಥ ಒಂದು ಗಂಗರ ಆಳ್ವಿಕೆ. ಅಲ್ಲಿದ್ದ ಗಂಗರು, ಹೊಯ್ಸಳು,
ಚೋಳರು ಆದಿಯಾಗಿ ರಾಜ ಮನೆತನಗಳು ಆಳಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆ. ಅದಕ್ಕೆ ಇದ್ರ ಹಿಂದೆ ಕೋಲಾಹಲಪುರ ಅಂತ, ಕೋಲಾಹಲಪುರ ಅಂದ್ರೆ ಒಂದು ಸಂಘರ್ಷ, ಯುದ್ಧ, ಹೋರಾಟ, ಸಾಧನೆ, ಯಶಸ್ಸು, ಇವೆಲ್ಲ ಒಂದು ಸಮ್ಮಿಲನ ಕೋಲಾಹಲ. ಅಂತ ಒಂದು ಸಾಧನೆ, ಯಶಸ್ಸು ಮತ್ತೆ ಹೋರಾಟದ ಸಂಘರ್ಷದಲ್ಲಿ ಹುಟ್ಟಿ ಬೆಳೆದು ಹಲವಾರು ವರ್ಷಗಳು, ನೂರಾರು ವರ್ಷಗಳು, ಸಾವಿರಾರು ವರ್ಷಗಳ ನಂತರ ದೊಡ್ಡ ಮಟ್ಟದ ಬದಲಾವಣೆ ಆಗಿ ಅದೇ ರಕ್ತದಲ್ಲಿ ಬೆಳೆದಿರ್ತಕ್ಕಂಥ ನಾವುಗಳು, ಅದೇ ರಕ್ತ ಹಂಚಿಕೊಂಡಂತ ನಾವುಗಳು, ಅಂತ ಕೆಂಪೇಗೌಡ ರಕ್ತದ ವಂಶಸ್ಥರು ಇವತ್ತು ಅಂತ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆ. ಮುಖಂಡ ಅಂತ ಎಚ್ ಜಿ ಲಕ್ಷ್ಮಣಗೌಡರು ದಯವಿಟ್ಟು ಇಲ್ಲಿ ತಾವೆಲ್ಲ ನೋಡ್ಬೋದು. ಇಲ್ಲಿ ಅಭ್ಯರ್ಥಿಗಳು ಅಂದ್ರೆ ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ನಾವು ಶ್ರಮದಿಂದ ಬಂದಂಥವರು, ನಾವು ಬಹಳ ಕಷ್ಟಪಟ್ಟು ಗ್ರಾಮೀಣ ಭಾಗದಿಂದ ಕನ್ನಡ ಒಂದು ಮಾಧ್ಯಮದಿಂದ ಬಂದಂಥವರಲ್ಲಿ. ಇಲ್ಲಿ ನಾವೊಂದು ಸೂಕ್ಷ್ಮ ಗಮನಿಸಬೇಕು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ, ನಗರ ಪ್ರದೇಶ ಶಿಕ್ಷಣ ಹೇಗೆ ನಡೀತಾ ಇರೋದು. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ನೈತಿಕ ಮತ್ತೆ ಒಂದು ಭಾವನೆಗಳನ್ನು ಮತ್ತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ತುಂಬಿಸಿಕೊಳಿಸ್ತಕ್ಕಂಥ ಒಂದು ಸಂಪನ್ಮೂಲಗಳಂತ ಒಂದು ಶಿಕ್ಷಣ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಇದ್ದಿದ್ದರಿಂದ ಈಗ ಸಾಧ್ಯ ಆಗಿದೆ. ಅದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಖಾಸಗಿ ಶಾಲೆ ಆಗಿರ್ಬೋದು. ಇದರ ಒಂದು ಮಹತ್ವ ಅನ್ಕೊಂಡಾಗ ಶಿಕ್ಷಣದ ಅಂಕಗಳಿಗೆ ಮಾತ್ರ ನಾವು ಸೀಮಿತ ಆಗಿ ಕೇವಲ ಬೇಗ ಏನ್ ನನ್ನ ಮಗ ಏನು ಓದಿದಾನೆ ಅಂದ್ರೆ ಇಂಜಿನಿಯರಿಂಗ್ 90% ಮೆಡಿಕಲ್ ಅಲ್ಲಿ ರ್ಯಾಂಕ್ ಬಂದಿದೆ. ಹೌದು, ಮೆಡಿಕಲ್ ರ್ಯಾಂಕ್ ಬಂದಿದೆ. ಆದ್ರೆ ಒಂದು ಆಡಳಿತ ನಡೆಸ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳನ್ನು ಒಗ್ಗೂಡಿಸಿ ಒಂದು ಆಡಳಿತ ನಡೆಸ್ತಕ್ಕಂಥ ಒಂದು ಮೂಲ ಶಿಕ್ಷಣ, ಅದಕ್ಕೆ ಬೇಕಾದಂತ ಪೂರ್ವ ತಯಾರಿ ನಡೆಸ್ತಕ್ಕಂಥದ್ದು ಅದು ಯಾವ್ದಾದ್ರು ಇದ್ರೆ ಅದು ಗ್ರಾಮೀಣ ಭಾಗದಲ್ಲಿ. ಅಂತ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಯಶಸ್ಸಾಗಿರ್ತಕ್ಕಂಥ ಇನ್ನು ನಮ್ಮ ಹೆಮ್ಮೆಯ 4 ಜನ ನಮ್ಮ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು, ಧನ್ಯವಾದಗಳು. ಹಾಗೆ ಉದ್ಯಮಿ ಮಕ್ಕಳಿಗ ನಾನು ಆಗಲೇ ಹೇಳಿದಾಗೆ ಇದೇನು ಸಾಧನೆ ಮಾಡಿದರೆ ಅಷ್ಟೇ ಸಾಧನೆ ಮಾಡಿರ್ತಕ್ಕಂಥ ಶಕ್ತಿಶಾಲಿ ನಮಗೆಲ್ಲ ಗೊತ್ತಿದೆ. ಕೋಲಾರ ಇವತ್ತು ಸಹ ಅತಿ ಹೆಚ್ಚು ಸಂಪನ್ಮೂಲ ಇರ್ತಕ್ಕಂಥ ಒಂದು ಜಿಲ್ಲೆ. ಇಲ್ಲಿಂದ ಸರಿಸುಮಾರು 50-60 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಭೌಗೋಳಿಕ ಹಿನ್ನೆಲೆ ನೋಡೋದಾದ್ರೆ ಮಣ್ಣು, ನೀರು, ಹವಾಮಾನ, ಪ್ರಕೃತಿ, ಒಂದು ಪರಿಸರ ಎಲ್ಲೂ ಕೂಡ ನಮಗೆಲ್ಲೂ ಕೂಡ ಪೂರಕವಾಗಿದೆ. ಅದು ಕೃಷಿ, ತಂತ್ರಜ್ಞಾನ ಆಗಿರ್ಬೋದು, ಅವರ ಕುಕ್ಕುಟೋದ್ಯಮ, ಹೈನುಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಎಲ್ಲೂ ಕೂಡ ಸಂಪದ್ಭರಿತವಾದಂತಹ ಒಂದು ಜಿಲ್ಲೆ. ಅದರಿಂದ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ನಮ್ಮ ಆರ್ಥಿಕವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸಾಧನೆ ಕೇವಲ ಕಳೆದ ಬಾರಿ ನಮ್ಮ ನಂದಿನಿ ಮೇಡಮ್ ಅವರು, ಐಎಎಸ್ ಅಧಿಕಾರಿ ನಂದಿನಿ ಮೇಡಮ್ ಅವರು ಹೇಳಿದ್ರು ಇಂಥದ್ದೇ ಒಂದು ವೇದಿಕೆಯಲ್ಲಿ ನಾವುಗಳು ದ್ವೀಪಗಳ ತರ ಅಲ್ಲಿ ಕೆಲಸ ಮಾಡಿ ನಮ್ಮದೇ ಅಂತ ಒಂದು ಸಾಧನೆ ಮಾಡುವಂತ ಕೆಲಸ ಮಾಡ್ತಿದ್ವಿ. ಅದಕ್ಕೆ ಒಬ್ಬರಿಗೊಬ್ಬರಿಗೆ ಸಂಪರ್ಕ ಸಾಧನೆಗಿಲ್ಲ, ಸಂಪರ್ಕ ಇದ್ದರಿಂದ ನಮಗೆ ಒಂದು ಆ ಸಂಪರ್ಕದ ಕೊರತೆ ಇದೆ. ಆ ಸಂಪರ್ಕದ ಕೊರತೆಯನ್ನ ಒಂದು ಉದ್ಯಮಿ ಮಕ್ಕಳಿಗೆ ಸಂಪರ್ಕ ನೀಡ್ತಾ ಇದೆ. ಅದು ಹಂಗೆ ನೀಡ್ತಾ ಇದೆ, ಸಂಪರ್ಕ ನೀಡ್ತಾ ಇದೆ. 4-5 ವರ್ಷ ನಾವೆಲ್ಲರೂ ಕೂಡ ಅದರಲ್ಲಿ ನಿರತವಾಗಿದ್ದೀವಿ. ಆದ್ರೆ ಯಾಕೋ ಏನೋ ನಮ್ಮ ಸ್ಪರ್ಧೆ ಏನಾಗ್ತಾ ಇದೆ, ಒಂದು ಆರ್ಥಿಕವಾದ ಒಂದು ಬೆಳವಣಿಗೆ ಸ್ಪರ್ಧೆ ಆರೋಗ್ಯವಂತವಾಗಿಲ್ಲ. ಒಂದು ಅನೈತಿಕವಾದ ಒಂದು ಸಂಘರ್ಷದ ರೀತಿಯಲ್ಲಿ ನಮ್ಮ ಒಂದು ಬೆಳವಣಿಗೆ ಯಾವುದೇ ಕ್ಷೇತ್ರ, ಅದು ರಾಜಕೀಯ ಕ್ಷೇತ್ರ ಆಗಿರಲಿ, ಆರ್ಥಿಕ ವಲಯದಲ್ಲಿ ಆಗಿರಲಿ, ಯಾವುದೇ ವಲಯದಲ್ಲಿ ಸಮುದಾಯ ಬೆಳಿಬೇಕು ಅಂತಂದ್ರೆ ನಮ್ಮ ವ್ಯಕ್ತಿಗತವಾದಂತಹ ನಮ್ಮ ಮನಸ್ಸು ಮತ್ತೆ ನಮ್ಮ ಒಂದು ಆಲೋಚನೆ, ಸಮುದಾಯದಿಂದ ಒಂದು ಕಾಳಜಿ, ಬದ್ಧತೆ, ಆರೋಗ್ಯವಂತ ಒಂದು ಸ್ಪರ್ಧೆ ಆಗಿರಲಿ. ಏನಾದ್ರು ಮಾಡಿ ನಾನು ಬೆಳೆದ್ರೆ ಸಾಕು ಅನ್ನೋದನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಸಹೋದರನು ಅಥವಾ ನನ್ನ ಬಂಧುಮಿತ್ರನೋ ಅಥವಾ ನನ್ನ ಆತ್ಮೀಯನು, ನನ್ನ ಹಿತೈಷಿಗಳು ಯಾರಿದ್ರೆ ಸಮುದಾಯದವ್ರನ್ನ ಅವ್ರನ್ನ ದೂರ ಇಟ್ಟು ಅಥವಾ ಅವ್ರನ್ನ ಹೀನಾಗುವಂತ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಾನು ಬೆಳೆದ್ರೆ ಅದು ಸ್ವಾರ್ಥ ಆಗುತ್ತೆ, ಒಂದು ಸಮಾಜದ ನಿಸ್ವಾರ್ಥ ಸೇವೆ ಆಗುತ್ತೆ. ಇದು ಬಹಳ ಸೂಕ್ಷ್ಮ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಗಂಭೀರವಾದ ಒಂದು ಚಿಂತನೆ ಇರುತ್ತೆ. ನಮ್ಗೆ ಅನಿಸ್ಬೋದು ನಾವು ಬಹುಸಂಖ್ಯಾತರಲ್ಲಿ ನಮ್ಗೇನು ಮಾಡೋದಿಲ್ಲ, ನಾವು ಇರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆದಿಲ್ಲ ಜಿಲ್ಲೆಯಲ್ಲಿ. ಬೆಳೆದಿರ್ಬೋದು, ಸಂಖ್ಯೆಯಲ್ಲಿ ಬೆಳೆದಿರ್ಬೋದು. ಆದ್ರೆ ದಿನ ಕಾಲಕ್ರಮೇಣ ನಾವು ಬರ್ತಾ ನಮ್ಮ ಸಂಖ್ಯಾಬಲದಲ್ಲೂ, ಆರ್ಥಿಕ ಪರಿಸ್ಥಿತಿಗಳಲ್ಲೂ ಅಥವಾ ಶಿಕ್ಷಣದ ವಲಯದಲ್ಲೂ ಎಲ್ಲೋ ಒಂದು ಕಡೆ ನಮ್ಗೆ ಅರಿವಿಲ್ಲದೆ ಕುಂದುತ್ತಾ ಇದ್ವಿ. ಅದ್ರ ಮೂಲಕ ನಾವು ಅಲ್ಪಸಂಖ್ಯಾತರಾಗ್ತಿರತಕ್ಕಂಥ ಒಂದು ಮುನ್ಸೂಚನೆ ಕೂಡ ನಮ್ಗೆ ಇವತ್ತು ದೊರೀತಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ನಾನು ಇಲ್ಲಿ ಬೆಳೆದಂತ ಸಂದರ್ಭದಲ್ಲಿ ಹೋಗಬೇಕಾದ್ರೆ ನಾನು ಬಹಳ ಆರ್ಥಿಕ ಸಂಕಷ್ಟ ಇತ್ತು ಅಥವಾ ಕರ್ನಾಟಕದಲ್ಲಿ ಇದ್ದು ಹೋದಿದ್ದೆ. ನನಗೆ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ದಿವಸ ಒಕ್ಕಲಿಗರ ಸಂಘ ಸರಿಸುಮಾರು 100 ವರ್ಷಗಳ ಒಂದು ಸಾಧನೆ ಮಾಡಿಕೊಂಡು 100-120 ವರ್ಷ ಸಾಧನೆ ಆಗಿದೆ. ಈಗಷ್ಟೇ ನಮ್ಮ ನಿರ್ದೇಶಕರು ಡಾಕ್ಟರ್ ಹೇಳಿದ್ರು, ನಾವು ಒಂದು ದಿವಸ ಸಾಲ ಇತ್ತು, ಬಡ್ಡಿ ಕಟ್ಟಕ್ಕಾಗ್ತಾ ಇದೆ. ಅವ್ರು ಹೇಳೋ ಪ್ರಕಾರ 2,000 ಕೋಟಿ ಲಾಭ ಇದೆ ಅನ್ನೋದಾದ್ರೆ ಇವತ್ತು ನಮ್ಮ ಯಾರು ಸಾಗರ್ ಅವರು ಹೇಳಿದ್ರು,
ಇವತ್ತು ನಾವಲ್ಲಿ ಹೋಗ್ಬೇಕಾದ್ರೆ ಕೈಯಿಂದ ಖರ್ಚು ಮಾಡ್ಕೊಂಡು ಹೋದ್ವಿ, ಬಹಳ ಕಷ್ಟ ಇದೆ ಪರಿಸ್ಥಿತಿ ಇದೆ. ಸರ್ಕಾರನೇ ಯಾಕೆ ಹೇಳಬೇಕು, ಸಂಸ್ಥೆ ಇದೆಯಲ್ಲ, 2,000 ಕೋಟಿ ಆದಾಯ ಸಂಸ್ಥೆ ಇದೆಯಲ್ಲ, ಡೆಲ್ಲಿನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ, ಬೆಂಗಳೂರಲ್ಲಿ ಏನು ನಮ್ಮ ವಿಜಯನಗರದಲ್ಲಿ ಏನು ಹಬ್ಬ ಇದೆ ಅದರಲ್ಲೊಂದು ಬಿಲ್ಡಿಂಗ್ ಕಟ್ಟಿ 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗ್ಬೋದು. ಅದಕ್ಕೆ ಮೂಲಭೂತ ಸೌಕರ್ಯ ನೀಡೋದ್ರ ಮೂಲಕ ದೆಹಲಿಯಲ್ಲೊಂದು, ಬೆಂಗಳೂರಲ್ಲೊಂದು ಸ್ಪರ್ಧಾತ್ಮಕ ಇಲಾಖೆ ಮಾತ್ರ, ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಮಾತ್ರ ಸೌಲಭ್ಯ ಇರ್ತಕ್ಕಂಥ ವಸತಿ ಊಟ ವ್ಯವಸ್ಥೆ ಮಾಡೋದ್ರ ಮೂಲಕ ಅವರಿಗೆ ಆರ್ಥಿಕವಾದಂತಹ ಒಂದು ಶಕ್ತಿ ತುಂಬುವಂತ ಕೆಲಸ ಸಂಸ್ಥೆ ಮಾಡಬೇಕು. ಅದು ಮಾಡಿದ್ರೆ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಯಶಸ್ಸು ಮತ್ತು ಇವತ್ತು ವೇದಿಕೆಗೆ ಆಗೋದು, ಒಂದು ವೇದಿಕೆಗೆ ಅರ್ಥ ಆಗೋದು. ಒಂದು ಶಾಲಾ ಒಂದು ಏನೋ ಒಂದು ನಮ್ಗೆ ಉಡುಗೊರೆ ಕೊಟ್ಟರೆ ಅದು ಇವತ್ತು ದಿವಸ ನಮಗೆ ಅಲ್ಲಿ ಗೆದ್ದಂಥವರು ಅಥವಾ ಆಯ್ಕೆ ಇರೋದು 4 ಜನ ಇರ್ಬೋದು. ಅವ್ರಿಗೂ ಗೊತ್ತಿದೆ ಇವತ್ತು 4 ಜನ ಆಯ್ಕೆ ಆಗ್ಬೇಕಂದ್ರೆ ಇವತ್ತು ಫಿಲಿಮ್ಸ್ ಅಲ್ಲಿ 1000 ಜನ ಆಯ್ಕೆ ಆದ್ರು, ತದನಂತರ ಮೇಯ್ಸ್ ಬಂದ್ರೆ 100 ಜನ. ಇವತ್ತು ಇದರಿಂದ ಒಂದು ಕೆಲವೇ ಸಣ್ಣ ಪುಟ್ಟ ವ್ಯತ್ಯಾಸದಲ್ಲಿ ಇವತ್ತು ಇಂಟರ್ವ್ಯೂ ಸಕ್ಸಸ್ ಆಗದೆ ಇರ್ಬೋದು. ಆದ್ರೆ ಮೇಯ್ಸ್ ಅಲ್ಲಿ 100 ಜನ ಇವತ್ತು ದಿವಸ ಸಫರ್ ಆಗ್ತಾರೆ, 100 ಜನ ಇವತ್ತು ದಿವಸ ಅದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆದ್ರೆ ಅದ್ರ ನಂತರ ಬಂದಂತ ಒಂದು ನಮ್ಗೆಲ್ಲ ಗೊತ್ತಿದೆ, KPSC ದೊಡ್ಡ ಮಟ್ಟದ ಕಳಂಕ ಆಗಿದೆ, ಮುಚ್ಚೋಸ್ತಿ ಹೋದ್ರೆ ಅವರಿಗೆ KPSC ಅಲ್ಲಿ UPSC ಅಲ್ಲಿ ಆಗಲಿಲ್ಲ, KPSC ಅಲ್ಲಿ ಮಾಡೋಣ ಅಂತಂದ್ರೆ ಅದು ಈ ಪರಿಸ್ಥಿತಿ ಆಗುತ್ತೆ. ಅದ್ರಲ್ಲಿ ಕೊನೆ ಪಕ್ಷ ಅದನ್ನು ಪದವಿ ಪಡೆದು ಕೂಡ ಅದರಲ್ಲಿ ರ್ಯಾಂಕ್ ಪಡೆದು KS ಆದ್ರೂ ಕೂಡ ಒಂದು ದೊಡ್ಡ ಕಳಂಕ, ನೀವೆಲ್ಲ ದುಡ್ಡು ಕೊಟ್ಟು ಬಂದಿದೆಯಾ, ಅದಾಗಿ ನೀವು ಎಷ್ಟು ಮಾತ್ರ ಅಧಿಕಾರ ನಡೆಸಬಲ್ಲ ಅಂತಕ್ಕಂಥ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಸಂಕುಚಿತ ಮನೋಭಾವ ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಆಯ್ಕೆ ಆಗಿದ್ರಿ ನೀವು UPSC ಅಥವಾ ನಮ್ಮ ಒಂದು ಇಂಟರ್ವ್ಯೂ, ಇದ್ರ ಹಿಂದೆ ಇಂಟರ್ವ್ಯೂ ಹೋಗಿ ಮೊದಲು ಮೇನ್ಸ್ ಅಲ್ಲಿ ಏನಾಗಿರ್ತೀರಿ, ಮೇನ್ಸ್ ಅಲ್ಲಿ ಕೆಲವೇ ಅಂಗಗಳಿಂದ 100 ಜನ ಅವತ್ತು ಆದಿತಕ್ಕಂತಾರೆ. ಅವ್ರನ್ನೂ ಕೂಡ ನಾನು ಸಮುದಾಯದಲ್ಲಿ ಭೇಟಿ ನಾವು ಮನವಿ ಮಾಡ್ತೀನಿ. ನಮ್ಮ ಸಮುದಾಯದಲ್ಲಿ ವಿಶೇಷ ಕೋಲಾರ ಜಿಲ್ಲೆಯಲ್ಲಿ ಯಾರು ಮೇನ್ಸ್ ಪಾಸ್ ಆಗಿರ್ತಾರೆ, ಇಂಟರ್ವ್ಯೂ ಹೋಗಕ್ಕಾಗಿರಲ್ಲ, ಅವರೆಲ್ಲ ಕನಿಷ್ಠ ಆದ್ರೂ ಕೂಡ ಒಂದು 60-70 ಜನ ಇರ್ಬೋದು, ಗರಿಷ್ಠ 100 ಜನ ಇರ್ಬೋದು. ಅವ್ರನ್ನು ಕೂಡ ನಾವು ಕರೆದು ಇಂಥದ್ದೇ ವೇದಿಕೆ ನಿರ್ಮಾಣ ಮಾಡಿ ಅವರಿಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಉತ್ತೇಜನ ನೀಡುವಂಥದ್ದಾದ್ರೆ ಅವರು ಮೇನ್ಸ್ ಅಲ್ಲಿ ನಮ್ಮೆಲ್ಲರ ಒಂದು ನೈತಿಕ ಬಲದಿಂದ ಇನ್ನಷ್ಟು ಸಂಖ್ಯೆಯಿಂದ ಆಯ್ಕೆ ಆಗ್ತಕ್ಕಂಥ ಒಂದು ಸೂಚನೆ ಕೂಡ ಇದೆ. ಹಾಗಾಗಿ ಅಂತ ನಾವು ಮಾಡಬೇಕು. ಹಾಗಾಗಿ ಇವತ್ತು ದಿವಸ ತಡ ಆಗಿದೆ. ನಾವು ಬೆಳಿಗ್ಗೆ 9 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ 10 ಗಂಟೆ ಆದರೂ 9:30 ಆದರೂ ಬರ್ತಾರೆ. ಅದ್ರ ಮೂಲಕ ನಾವು 11:30 ಮುಗಿಸ್ಬೇಕಂತ ಹೇಳಿ ದಿವಸ ಸರಿಸುಮಾರು ಎಲ್ಲರೂ ಕೂಡ 4 ಗಂಟೆ ಮುಂದೆ ಅವರು ಸುರೇಶ್ ಅದು ನಮ್ಮವ್ರಿಗೆ ಇದೆ. ಅವ್ರು ಬೈಕೊಳ್ತಾ ಇದ್ದಾರೆ, ಫೋನ್ ಮೇಲೆ ನೋಡ್ತಾ ಇದ್ದಾರೆ, ಬೇಕಾದಷ್ಟು ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾರ್ಥ ಬುದ್ಧಿಗಳಿದ್ದಾವೆ, ಅದನ್ನ ಬದಿಗಿಟ್ಟು ಯಶಸ್ವಿಯಾಗುತ್ತದ್ದಾಗಬೇಕು. ಇವತ್ತು ಈ ಕೂತಿರಂತ 4 ಜನ ಅವರಿಗೆ ಏನೂ ಸ್ವಾರ್ಥ ಇಲ್ಲ. ಒಂದೇ ರೂಮಲ್ಲಿ ಇದ್ದವರು, ಕರ್ನಾಟಕದಲ್ಲಿದ್ದವರು ಯಾರಾದ್ರೂ ಆಯ್ಕೆ ಆಗಲಿ, ನಾವು ಆಯ್ಕೆ ಆಗಬೇಕಂತ ಒಂದು ದೂರದೃಷ್ಟಿ ಇಟ್ಕೊಂಡು ಒಂದೇ ರೂಮಲ್ಲಿ ಊಟ ಮಾಡಿ ಇಂಪ್ರೂವ್ ಆಗಿದೆ 4 ಜನ ಸೆಲೆಕ್ಟ್ ಆಗಿದೆ. ಅದು ನಮಗೆ ಪ್ರೇರಣೆ, ನಮ್ಮ ಸ್ಫೂರ್ತಿ ಇದೆ. ಇದಿಲ್ಲ ಅಂದ್ರೆ ನಾವು ಯಾವುದೇ ಕ್ಷೇತ್ರ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಸಂಕಷ್ಟದ ಕ್ಲಿಷ್ಟ ಪರಿಸ್ಥಿತಿ ಬರ್ತೀವಿ. ಇವತ್ತು ನಮ್ಮಲ್ಲಿ ಉಪಜಾತಿಗಳಿದ್ದಾವೆ, ನಮ್ಮ ದೊಡ್ಡ ಕಳಂಕ ಕುಚ್ಚುತ್ತಿ. ಇವತ್ತು ಅವರಲ್ಲಿ ಯಾವ ಉಪಜಾತಿಗಳಿದ್ದಾರೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಇರ್ತಕ್ಕಂಥ ಒಂದೇ ಒಕ್ಕಲಿಗ ಅಂತಕ್ಕಂಥ ಒಂದೇ ಒಂದು ಪದವನ್ನು ಅಂತ ಒಂದು ಒಕ್ಕಲಿಗ ಅಷ್ಟೇ ನಮ್ಮಲ್ಲಿ ನಿಂತಿದೆ. ಆದ್ರೆ ನಾವಿವತ್ತು ಇಲ್ಲಿ ಏನ್ ನಡೆದಿದ್ರಿ ಇವತ್ತು ದೊಡ್ಡ ಮಟ್ಟದ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಇವತ್ತು ಅವ್ರು ವಹಿಸಿತ್ತು ಶಿಕ್ಷಣಕ್ಕೆ ಒಂದು ದೊಡ್ಡ ಮಟ್ಟದ ಅವ್ರಿಗೆ ಶಕ್ತಿ ತುಂಬುವಂಥದ್ದಾಗಿತ್ತು. ಅವರು ಸ್ವತಂತ್ರವಾಗಿ ಬೆಳೆಯುವ ಶಕ್ತಿ ಅವರು ದೇವರು ಕೊಟ್ಟಿದ್ದು, ಅವ್ರು ಬೆಳ್ಕೊಂಡು ಹೋಗಿದ್ರು. ನಾನು ಗೌರವಾಯುತ ಹಿರಿಯ ಅಧಿಕಾರಿಗಳಲ್ಲಿ ಅವ್ರ ಮಾತೃಶ್ರೀಯಲ್ಲಿ ಒಬ್ಬ ಅಭ್ಯರ್ಥಿಯ ಮಾತೃಶ್ರೀ ಮನವಿ ಮಾಡ್ತೀನಿ, ನೀವೇನು ಯಶಸ್ಸು ಸಾಧಿಸಿದ್ರಿ, ಮುಂದೆ ಬರ್ತಕ್ಕಂಥ ಶಿಕ್ಷಣದ ಅಭ್ಯರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಮತ್ತೆ ಅವರ ಒಂದು ಪ್ರೇರಿತರಾಗಿ ಅವರಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ನಿಲುವುಗಳಲ್ಲಿ ನೀವು ನಿಮ್ಗೆ ಸಿಕ್ಕಂಥ ಅವಕಾಶಗಳನ್ನ ನಾನು ಬಳಸಿಕೊಂಡು ದೊಡ್ಡ ಮಟ್ಟದ ಅವರಿಗೆ ಒಂದು ಸ್ಫೂರ್ತಿ ನೀಡುವಂಥದ್ದಾಗಬೇಕು. ಹಾಗೆ ಈಗಾಗಲೇ ಒಂದು ದೊಡ್ಡ ಕಳಂಕ ಇದೆ ಅಧಿಕಾರಿ ವಲಯದಲ್ಲಿ, ಲಂಚ ತಗೊಳ್ತಾರೆ, ದುಡ್ಡು ತಗೊಂಡ್ರೆ ನೀವು ಕೆಲಸ ಮಾಡ್ತಕ್ಕಂಥದ್ದು, ಅದು ನಿಂತರೆ ಆಗೋದಿಲ್ಲ. ನೀವೆಲ್ಲ ಕೂಡ ತಳಮಟ್ಟದಿಂದ ಬಂದಂಥವ್ರು. ನಿಮ್ಮ ಒಂದು ರೈತ ಕುಟುಂಬಗಳ ಮತ್ತು ಬಡ ಕಾರ್ಮಿಕರ, ಕೂಲಿ ಕಾರ್ಮಿಕರ ಎಲ್ಲ ವರ್ಗಗಳ ಜನಗಳ ಒಂದು ಸಂಕಷ್ಟ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿದೆ. ಅದರಿಂದ ನಿಮ್ಗೆ ಅಂತ ಒಂದು ಸಮಯ ಬಂದ್ರೆ ನೀವು ಕಾಯ ವಾಚ ಮನಸ ಇದು ದೇವರ ಕಾರ್ಯ ಅಂತ ಏನು ಮಾಡ್ತಿದ್ರಿ, ಅದಕ್ಕೆ ನೀವು ನ್ಯಾಯ ಒದಗಿಸುವಂತ ಪ್ರಾಮಾಣಿಕ ಕೆಲಸ ನೀವು ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮಗಳ ಒಂದು ಯಶಸ್ಸು ದೊಡ್ಡ ಮಟ್ಟದಲ್ಲಿ ಬೆಳಿ. ಇವತ್ತೇನು IRS ಆಗ್ತಿರೋ, IPS ಆಗ್ತಿರೋ ಅಥವಾ ಮತ್ತೊಂದ್ಸರಿ ಪರೀಕ್ಷೆ ಬಂದು ದೊಡ್ಡ ಮಟ್ಟದಲ್ಲಿ ರ್ಯಾಂಕ್ ಬಂದ್ರು, ಅದು ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ನಿಷ್ಠೆ, ಪ್ರಾಮಾಣಿಕತೆ. ಅವ್ರು ಹೇಳೋ ಪ್ರಕಾರ ಶ್ರದ್ಧೆ, ನಿಷ್ಠೆ ಮತ್ತೆ ಪ್ರಾಮಾಣಿಕತೆಯಿಂದ ಏನ್ ಬೇಕಾದ್ರೂ ಸಾಧನೆ ಮಾಡ್ತಕ್ಕಂಥದ್ದು ಬರೀ ಶಿಕ್ಷಣ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ.
ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸ್ಫೂರ್ತಿದಾಯಕವಾದ ಸಂಸ್ಥೆ ಉದ್ಯಮಿ ಒಕ್ಕಲಿಗ ನಮಗೆಲ್ಲರೂ ಕೂಡ ಮುಂದೆ ಇವತ್ತೇನು ನಡೆದಿದ್ರಿ ಮುಂದೆ ಬರ್ತಕ್ಕಂಥ ಎಲ್ಲ ಉದ್ಯಮಿ ಒಕ್ಕಲಿಗರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತೆ ಅದರಲ್ಲಿರ್ತಕ್ಕಂಥ ಒಂದು ಉದ್ದೇಶಗಳನ್ನು ಪೂರೈಸೋದ್ರ ಮೂಲಕ ನಾವು ಬೆಳೆಯೋಣ, ನಾವು ಬೆಳಿಬೇಕು, ನಮ್ಮವರು ಬೆಳಿಬೇಕು, ನಾವು ಬೆಳೆಸೋಣ. ಏನು ಘೋಷವಾಕ್ಯತೆ ಬೆಳೆಯೋಣ ಬನ್ನಿ ಬೆಳೆಸೋಣ ಬನ್ನಿ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮಟ್ಟದ ತೀರ್ಮಾನ ಮಾಡಬೇಕು. ಇವರ ಒಂದು ಸ್ಫೂರ್ತಿಯಾದದರೊಂದಿಗೆ ನಾವೆಲ್ಲರೂ ಕೂಡ ನಾವುಗಳು ಬೆಳೆಯೋಣ, ನಮ್ಮವರು ಬೆಳೆಯಬೇಕು ನಿಟ್ಟಿನಲ್ಲಿ ಎಲ್ಲ ಕಾರ್ಯಪ್ರವೃತ್ತರಾಗುವ ನಿಟ್ಟಿನಲ್ಲಿ ಇವತ್ತು ದಿವಸ ಬಂದ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ ತಿಳಿಸಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲರೂ ಕೂಡ ನಾನು ಅಭಿನಂದಿಸುತ್ತೇನೆ. ಹಾಗೆ ಸನ್ಮಾನ ಮಾಡತಕ್ಕಂಥವರು ದಯವಿಟ್ಟು